ರಾಜ್ಯದಲ್ಲಿ ಹೃದಯಾಘಾತದ ಹೆಚ್ಚಳ ಆಘಾತಕಾರಿಯಾಗಿ ಒಂದು ಕಂಡು ಬರ್ತಾ ಇದೆ. ಇಡೀ ರಾಜ್ಯದಲ್ಲಿ ಅದು ಹಾಸನ ಆಗಲಿ, ಚಿತ್ರದುರ್ಗದ ಭಾಗ ಆಗಲಿ ಅಥವಾ ಚಿಕ್ಕಮಗಳೂರು ಭಾಗ ಆಗಲಿ, ಅನೇಕ ಕಡೆ ಯುವ ವಯಸ್ಸಿನವರೆಲ್ಲ ಯುವಕರು, ಒಂದು 20, 22, 30 ವರ್ಷದವರು ಅಥವಾ 42 ವರ್ಷ ಒಳಗಿನವರು, ಇಂಥವರೇ ಹೃದಯಾಘಾತಕ್ಕೆ ಒಂದು ಕಡೆ ಬಲಿಯಾಗ್ತಾ ಇದ್ದಾರೆ. ಹಾಸನದಲ್ಲಿ ಕಳೆದ 40 ದಿನಗಳಲ್ಲಿ 30 ಜನ ಹೃದಯಾಘಾತದಿಂದಲೇ ಸತ್ತು ಹೋಗಿರೋದು. ಹಾಸನ ಪ್ರಕರಣ ಆಯ್ತಲ್ಲ, ಇದಾದ್ಮೇಲೆ ಆರೋಗ್ಯ ಇಲಾಖೆ ಅಲರ್ಟ್ ಆಗ್ತಾ ಇದೆ. ಇಲ್ಲಿ ಗಾಬರಿ ಹುಟ್ಟಿಸ್ತಾ ಇರೋದೇನು ಅಂದರೆ ಸರ್ಕಾರದ ಆರೋಗ್ಯ ವ್ಯವಸ್ಥೆ. ಆಯ್ತಪ್ಪ, ಈ ಥರದ್ದೇನೋ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಸಹಜವಾಗಿ ಜನ ಗಾಬರಿ ಆಗ್ತಾರೆ. ಅಸಿಡಿಟಿಗೆ ಬರಲಿ ಅಥವಾ ಗ್ಯಾಸ್ಟ್ರಿಕ್ಗೆ ಸ್ವಲ್ಪ ಎದೆ ಹತ್ರ ಒತ್ತದಂಗೆ ಆಗಲಿ ಅಥವಾ ಎದೆ ನೋವೇ ಬರಲಿ, ಜನ ಏನು ಅಂದ್ಕೋತಾರೆ ಅಂದರೆ ಅದಕ್ಕೀಗ ನನಗೇನೋ ಹಾರ್ಟ್ ಸಮಸ್ಯೆ ಇರಬೇಕು ಅಂತೆಲ್ಲ ಏನು ಮಾಡಿಬಿಡ್ತಾರೆ, ಆಸ್ಪತ್ರೆ ಕಡೆಗೆ ರಶ್ ಆಗ್ತಾರೆ. ಅವರು ಒಂದು ಟೆಸ್ಟ್ ಮಾಡಿಸ್ಬಿಡೋಣ, ಯಾವುದಕ್ಕೂ ಒಂದು ECG ಮಾಡಿಸ್ಬಿಡೋಣ, ಡಾಕ್ಟ್ರುಗಳ ಬಳಿ ಹೋಗಿ ತೋರಿಸೋಣ, ನಾವು TMT ಟೆಸ್ಟ್ ಹೇಳ್ತಾರೆ, ಅದನ್ನೊಂದು ಮಾಡಿಬಿಡೋಣ, ಈ ಥರದ್ದೇನೋ ಒಂದು ಬರ್ತಾರಲ್ಲಿ, ಬ್ಲಡ್ ಟೆಸ್ಟ್ ಕೊಟ್ಬಿಡೋಣ, ನಾವು ಕೊಲೆಸ್ಟ್ರಾಲ್ದೇನೋ ಚೆಕ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದಾಗ ಏನು ಮಾಡಬೇಕು, ಆರೋಗ್ಯ ವ್ಯವಸ್ಥೆಯಲ್ಲಿ ಡಾಕ್ಟ್ರುಗಳಿರಬೇಕು. ಗಾಬರಿ ಹುಟ್ಟಿಸ್ತಿರೋದೇನು ಅಂದರೆ ಸರ್ಕಾರದ ಆರೋಗ್ಯ ವ್ಯವಸ್ಥೆಯಲ್ಲಿ ಹೃದಯಾಘಾತಕ್ಕೆ ಒಳಗಾದವರಿಗೆ ಮಂಡ್ಯದಲ್ಲಿ ಚಿಕಿತ್ಸೆನೇ ಇಲ್ಲ ಅಂತ. ಮಂಡ್ಯ ಹಾಗೆ ಹೀಗೆ ಎಲ್ಲ ಮಾತಾಡ್ತಾರೆ, ಹೆಮ್ಮೆ ಅಂತ ಮಾತಾಡ್ತಾರೆ, ರೈತರ ನಾಡು ಅಂತ ಮಾತಾಡ್ತಾರೆ. ಇಂಥ ಕಡೆ ರೈತರ ಮಕ್ಕಳು ಅಲ್ಲಿಗೆ ಬಂದು ನನಗೆ ಹುಷಾರಿಲ್ಲಪ್ಪ, ನಾನು ಚೆಕ್ ಮಾಡಿಸ್ಬೇಕು, ಯಾಕೆ ಗಾಬರಿ ಆಗಿದೆ ಅಂತ ಬಂದರೆ ಡಾಕ್ಟ್ರ್ ಇಲ್ಲಿದ್ರೆ ಗತಿ ಏನು? ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೂ ಹೃದ್ರೋಗ ತಜ್ಞರ ಕೊರತೆ ಇದೆ. ನೋಡಿ, ಬೇರೆ ವಿಚಾರ ಆದರೆ ಬೇರೆ, ಒಂದೇನೋ ಮೂಳೆ ಮುರಿದೋಯ್ತು, ಕೈ ಆಕ್ಸಿಡೆಂಟ್ ಆಯಿತು, ಮರದಿಂದ ಬಿದ್ದರು ಅಂದಾಗ ಅವುಗಳಿಗೆ ಅಕಸ್ಮಾತ್ ಸ್ವಲ್ಪ ದೂರಕ್ಕೆ ಹೋಗ್ರಪ್ಪ, ಒಂದು 2 ಅವರ್ 3 ಅವರ್ ನೀವು ಟ್ರಾವೆಲ್ ಮಾಡಿ, ಅಲ್ಲಿ ನಿಮ್ಗೆ ಆಸ್ಪತ್ರೆ ಇದೆ ಅಂದರೆ ಬೇರೆ ಕಥೆ. ಹೃದ್ರೋಗ ಹಾಗಲ್ಲ. ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ, ಅದರಲ್ಲೂ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂದರೆ ನಿಮ್ಗೊಂದು 7 ನಿಮಿಷ ಸಿಗ್ಬೋದು. ಕಾರ್ಡಿಯಾಕ್ ಅರೆಸ್ಟ್ ಆದ ಸಮಯದಿಂದ 7-8 ನಿಮಿಷ ನಿಮಗೆ ಸಿಕ್ಕರೆ ಹೆಚ್ಚು. ಅಷ್ಟರಲ್ಲಿ ಏನಾದರೂ ಮಾಡಿ ಉಳಿಸ್ಕೊಳ್ಬೇಕು ಅವ್ರನ್ನ. ನೀವು ಶಾಕ್ ಕೊಡ್ತಿರೋ, ಬೇರೆ ಥರ ಟ್ರೀಟ್ಮೆಂಟ್ ಕೊಡ್ತಿರೋ ಬೇರೆ. ಹೃದಯಾಘಾತ ಆದಾಗಲೂ ಹಾಗೇ 1 ಅವರ್ ಇರಬಹುದಾ ಹೆಚ್ಚು ಕಡಿಮೆ, ಗೋಲ್ಡನ್ ಅವರ್ ಅಂತ ಹೇಳಿ. ಅಷ್ಟು ಒಳಗಡೆ ಚಿಕಿತ್ಸೆ ಕೊಟ್ಟರೆ ಆ ಮನುಷ್ಯ ಬದುಕೋ ಚಾನ್ಸಸ್ ಇರುತ್ತೆ. ಇಲ್ಲಿ ಚಿಕಿತ್ಸೆ ಕೊಡೋಕ್ಕೆ ಏನು ವ್ಯವಸ್ಥೆನೇ ಇಲ್ಲ ಅಂತ ಹೇಳಿದ್ರೆ, ದೂರಕ್ಕೆ ಹೋಗಿ ಒಂದು 3 ಅವರ್ ಜರ್ನಿ ಮಾಡಿ ಮೈಸೂರಿಗೆ ಹೋಗಿ, ಬೇರೆ ಊರಿಗೆ ಹೋಗಿ ಅಂತ ಹೇಳಿದ್ರೆ ಹೋಗಿ ಬರೋ ಅಷ್ಟರಲ್ಲೇ ಸತ್ತೋಗಿರ್ತಾನೆ ಮನುಷ್ಯ. ಪ್ರಾಥಮಿಕ ಚಿಕಿತ್ಸೆ ಕೊಡುವುದಕ್ಕೂ ಹೃದ್ರೋಗ ತಜ್ಞರ ಕೊರತೆ ಇದೆ ಮಂಡ್ಯದಲ್ಲಿ. ಮಂಡ್ಯಕ್ಕೂ ದೊಡ್ಡ ಮಟ್ಟದ ಆಘಾತ ಇದು. ನೋಡಿ, ಕಳೆದ 3 ತಿಂಗಳಲ್ಲಿ ಮಂಡ್ಯದಲ್ಲಿ 10ಕ್ಕಿಂತ ಹೆಚ್ಚಿನ ಹೃದ್ರೋಗಿಗಳು ಸಾವನ್ನಪ್ಪಿದ್ದಾರೆ. 2 ತಿಂಗಳ ಅಂತರದಲ್ಲೇ 60ಕ್ಕಿಂತ ಹೆಚ್ಚಿನ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪ್ರತಿನಿತ್ಯ ಹೃದಯ ಸಂಬಂಧಿ ತಪಾಸಣೆಗೆ ಬರುವ 20ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಕಾಣಿಸಿಕ್ತಾರೆ ನಮಗೆ. ಆದರೂ ಮಂಡ್ಯದಲ್ಲಿ ಹೃದ್ರೋಗ ತಜ್ಞರು ಕಾಣಿಸ್ತಾ ಇಲ್ಲ. ಕೇವಲ ECG, ಎಕೋ, CPKMB ಪರೀಕ್ಷೆಗಷ್ಟೇ ಸೀಮಿತ ಆಗಿಬಿಟ್ಟಿದೆ. ಇಲ್ಲಿ ತೀವ್ರ ಸಮಸ್ಯೆ ಏನಾದರೂ ಎದುರಾಗ್ಬಿಟ್ರೆ ಮೈಸೂರಿಗೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ ಅಂತ. ಹೃದಯಾಘಾತ ಕನ್ಫರ್ಮ್ ಆದವರಿಗೆ ಬೇರೆ ಕಡೆಗೆ ರೆಫರ್ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಚಿಕಿತ್ಸೆ ಲಭ್ಯವಾಗದ ಕಾರಣ ಯಾಕೆ ಹೋಗಬೇಕು ಮಂಡ್ಯ ಜನ ಮೈಸೂರಿಗೋ ಬೆಂಗಳೂರಿಗೋ ಯಾಕೆ ಬರಬೇಕು? ಇಷ್ಟೆಲ್ಲ ಮಾತನಾಡುವಂಥ ನಾವು ಮಂಡ್ಯದಲ್ಲಿ ನಾವು ಆರೋಗ್ಯ ಡಿಪಾರ್ಟ್ಮೆಂಟ್ಗೆ ಬಜೆಟಲ್ಲಿ ಅಷ್ಟೆತ್ತಿಡ್ತೀವಿ, ಇಷ್ಟೆತ್ತಿಡ್ತೀವಿ. ಎಲ್ಲ ಸರ್ಕಾರನೂ ಯಾರನ್ನ ಕೇಳಿ ಅಯ್ಯೋ ಆರೋಗ್ಯ ಮೊದಲ ಆದ್ಯತೆ ಅಂತ ಹೇಳ್ತಾರೆ. ಏನು ಮಾಡಿದ್ದೀರಾ ನೀವು ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಜನಗಳಿಗೆ? ಏನು ಮಾಡಿದ್ದೀರಿ ಅಂದರೆ ಏನೂ ಇಲ್ಲ. ಒಂದು ಸರ್ಕಾರ ಅಲ್ಲ, ಎಲ್ಲ ಸರ್ಕಾರದ್ದು ಹಣೆ ಬರಹ ಇದ್ದೇನೆ. ಅದೇ ಖಾಸಗಿ ಆಸ್ಪತ್ರೆಗಳು ನೋಡಿ, ಅವರೆಲ್ಲಿ ಬೇಕಾದ್ರೆ ರೈಸ್ ಆಗ್ತಾರೆ. ಸರ್ಕಾರದ ಬಳಿ ಅಪಾರ ಪ್ರಮಾಣದ ನಿಧಿಯನ್ನು ಎತ್ತಿಡ್ತಾರೆ, ಆದರೆ ಟ್ರೀಟ್ಮೆಂಟ್ ಕೇಳಿದ್ರೆ ಇಲ್ಲ ಅಂತಾರೆ. ಮಿಮ್ಸ್ ಆಸ್ಪತ್ರೆ ನಿರ್ದೇಶಕರೇ ಬಿಚ್ಚಿಟ್ಟಿದ್ದಾರೆ. ಆಘಾತಕಾರಿ ವಿಚಾರ ಇದು. ಹೃದ್ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಲಾಗದೆ ಮಿಮ್ಸ್ನಲ್ಲಿ ಅಸಹಾಯಕತೆ ಇದೆ ಅಂತ ಮಂಡ್ಯ ಮಿಮ್ಸ್ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ನರಸಿಂಹಸ್ವಾಮಿನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನಾವು ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ ತೆಗಿಬೇಕು, ಅದಕ್ಕೆ ಕಾರ್ಡ್ಲಿಸ್ಟ್ ಬೇಕಾಗುತ್ತೆ. ಅವರಿಗೆಲ್ಲ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರ್ತದಲ್ಲ, ಜಾಸ್ತಿ ಕೇಳ್ತಾರೆ. ಅದಕ್ಕೆಲ್ಲ ಒಪ್ಕೊಂಡ್ರೆ ತೊಗೊಳಕ್ಕೆ ರೆಡಿ ಇದ್ದೀವಿ. ಇಲ್ಲಿ ಹೊರಗಡೆನೂ ಸುಮಾರು ಜನ ಬರ್ತಾರೆ, ಆವಾಗ ಏನಾದ್ರು ತುಂಬ ಇದ್ದರೆ ಅಲ್ಲಿ ಹೋಗಿ ತೋರಿಸ್ಕೊತಾರೆ. ಬಟ್ ಯೂಶ್ವಲಿ ನಾವು ಜಯದೇವಕ್ಕೆ ಕಳಿಸೋದು. ಏನು ಜಯದೇವ, ಮೈಸೂರು ಜಯದೇವ ಇದೆಲ್ಲ ಹತ್ತಿರ ಇರೋದ್ರಿಂದ ನಮ್ಗೆ ಅಷ್ಟು ಸಮಸ್ಯೆ ಆಗೋಲ್ಲ. ಸುಮಾರು ಈಗ ಹೊಸ ಮೆಡಿಕಲ್ ಕಾಲೇಜೆಲ್ಲ ಇಲ್ಲ, ಹಳೆ ಮೆಡಿಕಲ್ ಕಾಲೇಜ್ ಮೊದಲೆಲ್ಲ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟು ಎಲ್ಲ ಇದ್ವು. ಅಲ್ಲಿಗೂ ಕೂಡ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಅದನ್ನು ನೀಗಿಸ್ತೇವೆ ಅಂತ ಈಗ ಆಲ್ರೆಡಿ ಮೀಟಿಂಗಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲ, ಇಮಿಡಿಯೇಟ್ ಬಂದ ತಕ್ಷಣ ನಾವು ECG ಮಾಡ್ತೇವೆ. ಇದು ಕಾರ್ಡಿಯಾಕ ನಾನ್ ಕಾರ್ಡಿಯಾಕ್ ಅಂತ ನೋಡ್ತೀವಿ. ಸಿವಿಯಾರಿಟಿ ನೋಡ್ತೇವೆ ಫಸ್ಟ್. ಸೀರಿಯಸ್ ಇತ್ತಂದರೆ ಕಳಿಸ್ಬಿಡ್ತೀವಿ. ಇಲ್ಲಾಂದರೆ ಇಲ್ಲಿ ICCU ನಾವು ಮಾನಿಟರ್ ಮಾಡಿಕೊಂಡು ಥ್ರೋಂಬೋಲೈಟಿಸ್ ಅಂತ ಕೊಡ್ತೀವಿ. ಅದನ್ನೆಲ್ಲ ನಮ್ಮ ಫಿಸಿಷಿಯನ್ನೇ ಮಾಡ್ತಾರೆ. ಅವರೆಲ್ಲ ಮಾಡಿ ಥ್ರೋಂಬೋಲೈಟಿಸ್ ಕೊಟ್ಬಿಟ್ಟು ಸ್ಟೇಬಲ್ ಮಾಡಿ ಆಮೇಲೆ ಒಂದು ಒಪಿನಿಯನ್ಗೆ ನಾವು ಜಯದೇವ ಕಳಿಸ್ತೀವಿ. ತಿಳಿಸ್ಕೊಳ್ಳಿಕ್ಕೆ ಇದೀಗ ಶಶಿಕುಮಾರ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಶಶಿಕುಮಾರ್, ಮಂಡ್ಯದಲ್ಲಿ ಒಂದು ವೇಳೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ ಮೈಸೂರಿಗೆ ಹೋಗ್ಬಿಡಿ, ಬೆಂಗಳೂರಿಗೆ ಹೋಗ್ಬಿಡಿ ಅಂತ ಹೇಳೋ ಪರಿಸ್ಥಿತಿಗೆ ಮಂಡ್ಯ ಬಂದಿದೆಯಾ? ಏನು ಮಂಡ್ಯ ಅಂತಾರೆ, ಮಂಡ್ಯದಲ್ಲಿ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ಕೇಂದ್ರದ ಮಂತ್ರಿಗಳಾದಿಯಾಗಿ ರಾಜ್ಯದ ಮಂತ್ರಿಗಳಾದಿಯಾಗಿ ಅಲ್ಲೇ ಇರ್ತಾರೆ, ರಾಜಕೀಯದ ಬಗ್ಗೆ ಚರ್ಚೆಗಳಾಗ್ತವೆ. ನೋಡಿದ್ರೆ ಮಂಡ್ಯದಲ್ಲಿ ಹೃದ್ರೋಗ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಲ್ಲಿ ಡಾಕ್ಟ್ರುಗಳೇ ಇಲ್ಲ ಅಂದರೆ ಏನು ಗತಿ ಅಂತ?
ನಿಜವಾಗ್ಲೂ ರಮಕಾಂತ್ ಏನು ಮಂಡ್ಯ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಎತ್ತಿದ ಕೈ, ಅದರಲ್ಲೂ ಕೂಡ ಹೋರಾಟದಲ್ಲಿ ಮುಂದುವರೆದಂತ ಜಿಲ್ಲೆ ಅಂತ ಹೇಳ್ತಾರೆ. ಆದ್ರೆ ಏನು ಸೂಕ್ತವಾಗಿ ಅಗತ್ಯ ಇರ್ತಕ್ಕಂಥ ಚಿಕಿತ್ಸೆಗೆ ನಿಜವಾಗ್ಲೂ ಕೂಡ ಹಿನ್ನಡೆ ಉಳಿದಿರ್ತಕ್ಕಂಥ ಜಿಲ್ಲೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಇದನ್ನ ಸ್ವತಃ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರೇ ಈ ಒಂದು ಆಘಾತಕಾರಿ ಒಂದು ವಿಚಾರವನ್ನ ಬಿಚ್ಚಿಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳು ಆಘಾತವನ್ನ ಸೃಷ್ಟಿ ಮಾಡಿದ್ರೆ ಸರ್ಕಾರದ ಆರೋಗ್ಯ ವ್ಯವಸ್ಥೆ ನಿಜವಾಗ್ಲೂ ಕೂಡ ಗಾಬರಿಯನ್ನ ಹುಟ್ಟಿಸುವಂತದ್ದು. ಯಾಕಂತ ಹೇಳಿದ್ರೆ ಇವತ್ತು ಆ ಹೃದಯಾಘಾತಕ್ಕೊಳಗಾಗುವಂತರ ಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಡ್ಯದಲ್ಲಿ ಪ್ರತಿನಿತ್ಯ ಈ ಒಂದು ಸಮಸ್ಯೆಯಿಂದಾಗಿ 20ಕ್ಕೂ ಹೆಚ್ಚು ಜನರು ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಒಂದು ಚಿಕಿತ್ಸೆಗೆ ಅಂತೇಳಿ ತಪಾಸಣೆಗೆ ಅಂತೇಳಿ ಬರ್ತಾರೆ. ಅಂತದ್ರಲ್ಲಿ ಕಳೆದ ಒಂದು 2 ರಿಂದ 3 ತಿಂಗಳ ಅವಧಿನಲ್ಲೇ ಒಟ್ಟು 10ಕ್ಕೂ ಹೆಚ್ಚು ಜನ ಇವತ್ತು ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನ 2-3 ತಿಂಗಳಲ್ಲೇ ಸುಮಾರು 60ಕ್ಕೂ ಹೆಚ್ಚು ಜನರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಒಂದರಲ್ಲೇ ಈ ರೀತಿಯ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಒಳಪಡ್ತಕ್ಕಂತ ಒಂದು ಸಂಸ್ಥೆ. ಈ ಒಂದು ಇದ್ರಲ್ಲೇ ಒಂದು ಅಂಕಿಅಂಶ ಇಷ್ಟೊಂದು ಬರೋದಾದ್ರೆ ಇನ್ನು ಆರೋಗ್ಯ ಇಲಾಖೆ DHOಗೆ ಅಂಡರ್ಗೆ ಬರ್ತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು ಮತ್ತು ಸಾರ್ವಜನಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆಗಳಿರ್ಬೋದು, ಇಂತಹ ತಾಲೂಕು ಆಸ್ಪತ್ರೆಗಳಿಗೆ ಎಷ್ಟು ಜನ ಈ ಹೃದಯ ಸಂಬಂಧಿ ರೋಗಿಗಳು ಬರ್ತಾರೆ ಅಥವಾ ತಪಾಸಣೆಗೆ ಬರ್ತಾರೆ ಎಂದು ಇನ್ನೂ ಕೂಡ ಬರ್ಬೇಕಾದಂತ ಅಂಕಿಅಂಶ. ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಇದುವರೆಗೂ ಕೂಡ ಹೃದ್ರೋಗ ತಜ್ಞರೇ ಇಲ್ಲ ಅನ್ನುವಂತ ಆಘಾತಕಾರಿ ಒಂದು ವಿಚಾರವನ್ನ ಈಗ ಮಿಮ್ಸ್ ಡೈರೆಕ್ಟರೇ ಒಂದು ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ದುರ್ದೈವ ಅಂತಲ್ಲ, ಇದು ರಾಜ್ಯದ ವಿವಿಧ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಥ ಒಂದು ಹೃದ್ರೋಗ ತಜ್ಞರೇ ಇಲ್ಲ ಅಂತೇಳಿ ಒಂದು ಆಘಾತಕಾರಿ ವಿಚಾರವನ್ನು ಕೂಡ ಬಿಟ್ಟಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್. ಈಗ ಡಾಕ್ಟರ್ ನರಸಿಂಹಸ್ವಾಮಿ ಅವರಿದ್ದಾರೆ, ಮಿಮ್ಸ್ನ ನಿರ್ದೇಶಕರು. ನರಸಿಂಹಸ್ವಾಮಿ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಈಗ ಎಲ್ಲ ಕಡೆ ಒಂದು ಪ್ಯಾನಿಕ್ ಸಿಚುವೇಶನ್ ಇದೆ ಸರ್ ಇಡೀ ಕರ್ನಾಟಕದಲ್ಲಿ. ಈಗ ಹಾಸನದಲ್ಲಿ ನಿರಂತರವಾಗಿ ಹಾರ್ಟ್ ಅಟ್ಯಾಕ್ ಬಂದು ಜನ ಸತ್ತ ಮೇಲೆ ದುರ್ಗದಲ್ಲೂ ರಿಪೋರ್ಟ್ ಆಗ್ತಾ ಇದೆ, ಚಿಕ್ಕಮಗಳೂರಲ್ಲೂ ಆಗ್ತಾ ಇದೆ, ಮಂಡ್ಯ ಅಂತ ಬಂದು 10 ಜನ ತೀರ್ಕೊಂಡಿದ್ದಾರೆ ಅಂತ ಕೂಡ ಇದೆ. ಸೊ ಹೀಗಿದ್ದಾಗ ಮಂಡ್ಯದಲ್ಲಿ ಒಂದು ಹೃದ್ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೃದ್ರೋಗ ತಜ್ಞರೇ ಇಲ್ಲ ಅಂದರೆ ಹೇಗೆ ಅಂತ ಸರ್? ಅಲ್ಲ, ಹೃದ್ರೋಗ ತಜ್ಞ ಅಂದ್ರೆ ಈಗ ಫಸ್ಟ್ ಪೇಷಂಟ್ ಬಂದ್ರೆ ಫಿಸಿಷಿಯನ್ಸ್ ಇರ್ತಾರೆ. ನಾವೆಲ್ಲ ನೋಡ್ತೀವಿ, ಫಸ್ಟ್ ಫಿಸಿಷಿಯನ್ ನೋಡಿ ಅವರೆಲ್ಲ ಚೆಸ್ಟ್ ಪೇನ್ ಅಂತ ಬಂದ ಪೇಷಂಟ್ ಗಳಿಗೆಲ್ಲ ECG ಮತ್ತೆ CBK MB ಎಲ್ಲ ಮಾಡಿ ಅವ್ರಿಗೆ ಪ್ರೈಮರಿ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತೀವಿ. ತೀರಾ ಏನೋ ಅವಶ್ಯಕತೆ ಇದ್ರೆ ಮಾತ್ರ ಜಯದೇವ ಮೈಸೂರಿಗೆ ಕಳಿಸ್ಕೊಡ್ತೀವಿ. ಇಲ್ಲಿ ಅಂದ್ರೆ ಅಪಾಯಿಂಟೆಡ್ ಕಾರ್ಡಿಯಾಲಜಿಸ್ಟ್ ಇಲ್ಲ. ಸರ್, ನಮ್ಮ ಕ್ವಶನ್ನೇ ಸರ್ ಅದು, ನಮ್ಮ ಕ್ವಶನ್ನೇ ಅದು, ಅಪಾಯಿಂಟೆಡ್ ಕಾರ್ಡಿಯಾಲಜಿಸ್ಟ್ ಯಾಕಿಲ್ಲ ಅಲ್ಲಿ? ಅಲ್ಲ, ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಮತ್ತೆ ನಮ್ದು ಕಾರ್ಡಿಯಾಲಜಿ ಯೂನಿಟ್ ಇನ್ನೂ ಬಂದಿಲ್ಲ. ಅಂದ್ರೆ ಎಷ್ಟು ಪ್ರಯತ್ನ ಇರುತ್ತೆ ಸರ್ ಅಲ್ಲಿ? ಈಗ ಎಷ್ಟು ದಿನಗಳಿಂದ ಈ ಪ್ರಯತ್ನ ನಡೀತಾ ಇದೆ ಅವರೊಬ್ರು ಕಾರ್ಡಿಯಾಲಜಿಸ್ಟ್ ಇಲ್ಲಿ ಬೇಕು ಅಂತ ಹೇಳಿ? ಅದು ನಾವು ಬರ್ದಿದ್ದೀವಿ ಸುಮಾರು ಒಂದು 2-3 ತಿಂಗಳಿಂದ. ಒಂದು ಡಿಸ್ಕಷನ್ ಆಗಿದೆ. ಕಾರ್ಡಿಯಾಲಜಿಸ್ಟ್ ಡೆಫಿಷಿಯನ್ಸಿ ಇರೋದ್ರಿಂದ ಇನ್ನೂ ಪೋಸ್ಟ್ ಆಗಿಲ್ಲ. ಯಾಕಂದ್ರೆ ಮೈಸೂರು ಹತ್ರ ಇದೆಲ್ಲ, ಅಲ್ಲಿಗೆ ಕಳ್ಸಿಕೊಡ್ತಾ ಇದೀವಿ. ಸರ್, ಹತ್ರ ಅನ್ನೋದು ಬೇರೆ ಸರ್. ಮಂಡ್ಯದವ್ರಿಗೆ ಹಾಗಾದ್ರೆ ರೈಟ್ಸ್ ಇರಲ್ವಾ? ಮಂಡ್ಯ ಜನ ಹಾಗಾದ್ರೆ ಮೈಸೂರು ಮೇಲೆ ಅವಲಂಬಿತರಾಗಬೇಕಾ ಅವರು? ಇಲ್ಲ, ನಾವು ಬರ್ದಿದ್ದೀವಿ, ಅಪಾಯಿಂಟ್ ಮಾಡ್ಕೊಂತೀವಿ. ನಿಮ್ ಕಡೆಯಿಂದ ಆಸಕ್ತಿ ಇರ್ಬೇಕಲ್ಲ ಸರ್, ಅದಕ್ಕೆ ಆಸಕ್ತಿ ಇರಬೇಕು, ಒಂದು ಹಠ ಇರ್ಬೇಕಲ್ವಾ ಸರ್, ತರಿಸ್ಬೇಕು, ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ಅವ್ರಿಗೆ ಸ್ಯಾಲರಿ ಜಾಸ್ತಿ ಅಂತ ಮಂಡ್ಯ ಜನ ಸಹಾಯಕ್ಕೆ ಬಿಡಕ್ಕಾಗತ್ತಾ ನಾವು? ಇಲ್ಲ, ನಾವು ಮಾಡ್ತಾ ಇದೀವಿ ಅದನ್ನ. ಅದೇ ಯಾವಾಗ ಏನೋ ಒಂದು ಕನ್ಫರ್ಮೇಶನ್ ಬೇಕಲ್ಲ ಸರ್ ಅದೀಗ? ಅದು ನಾವು ನಮ್ಮ ಹೈಯರ್ ಆಫೀಸರ್ ಡಿಸ್ಕಸ್ ಮಾಡ್ತೀವಿ. ಒಂದು ಪೋಸ್ಟ್ ಸ್ಯಾಂಕ್ಷನ್ ಮಾಡ್ಕೋಬೇಕಾಗತ್ತೆ ಕಾರ್ಡಿಯಾಲಜಿಸ್ಟ್. ಪ್ರತಿದಿನ ಎಷ್ಟು ಜನ ಬರ್ತಿದ್ದಾರೆ ಸರ್? ಈಗ ನನಗೇನೋ ಹೃದಯ ಸಮಸ್ಯೆ ಇದೆ ಅಂತ ಎಷ್ಟು ಜನ ಬರ್ತಾ ಇದ್ದಾರೆ ಅಂದಾಜು ಅಪ್ರಾಕ್ಸಿಮೇಟ್ಲಿ? ಅಲ್ಲ, ಈಗ ಎಲ್ಲ ಸುಮಾರು ಜನ ಚೆಸ್ಟ್ ಪೇನ್ ಅಂತ ಬರ್ತಾರೆ. ಎಲ್ಲರೂ ಹೃದಯ ಪೇಷಂಟ್ ಇರಲ್ಲ. ಅದರಲ್ಲಿ ನಮಗೆ ಒಂದು 5 ರಿಂದ 6 ಈ ತರ ಮ್ಯಾಕ್ಸಿಮಮ್ 10 ಪೇಷಂಟ್ ಇರ್ತವೆ. ಬಟ್ ಎಲ್ಲ ಮೈಲ್ಡ್ ಇರ್ತವೆ. ತುಂಬಾ ಸೀರಿಯಸ್ ಇದ್ದ ಮಾತ್ರ ನಾವು ಕಳ್ಸಿಕೊಡ್ತೀವಿ ಅಷ್ಟೇ. ಅಲ್ಲ, ನಮ್ಗೆ ಸೀರಿಯಸ್ ಇರೋದೇ ನಮ್ಗೆ ಸೀರಿಯಸ್ ಕನ್ಸರ್ನ್ ಸರ್. ಇಲ್ಲಿ ಸೀರಿಯಸ್ ಇದ್ದಾಗ ಅವ್ರು ನೀವು ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಅಂತ ಹೇಳ್ಬಿಟ್ರೆ ಹೋಗೋಷ್ಟಲ್ಲೇ ದಾರಿಲೇ ಅವ್ರು ತೀರ್ಕೊಂಡ್ಬಿಡ್ತಾರಲ್ಲ ಅಂತ. ಅಲ್ಲ, ಕಾರ್ಡಿಯಾಲಜಿ ಅಂದ್ರೆ ಅದು ವೆಸಲ್ಸ್ ಎಷ್ಟು 3 ವೆಸಲ್ಸ್ ಇರ್ತವೆ, ಆಯ್ತಾ? ಅದು ಎಷ್ಟು ವೆಸಲ್ಸ್ ಇನ್ವಾಲ್ವ್ ಆಗಿದ್ದಾವೆ, ಯಾವ ತರ ಸಿವಿಯಾರಿಟಿ ಇದೆ, ಅದೆಲ್ಲ ಫಸ್ಟ್ ನಾವು ಇಲ್ಲೇ ಥ್ರೋಂಬೋಲೈಸಿಸ್ ಮಾಡಿ ಎಲ್ಲ ಸ್ಟೇಬಲ್ ಮಾಡಿ ಆಮೇಲೆ ಕಳ್ಸಿಕೊಡ್ತೇವೆ. ಈ ಹೋಟೆಲ್ ಈಗ ಯಾವಾಗ ನಿರೀಕ್ಷೆ ಇದೆ ಸರ್ ನಿಮಗೆ ಕಾರ್ಡಿಯಾಲಜಿಸ್ಟ್ ಸಿಗ್ಬಹುದು ಮಂಡ್ಯಗೆ ಅಂತ ಹೇಳಿ?